ಭಾಳ ಖುಷಿ ಆಯಿತು ಸರ್. ಯಾಕಂದರೆ ಭಾಳ ವರ್ಷದ ಪೆಂಡೆನ್ಸಿ ಪ್ರಶಸ್ತಿಗಳನ್ನ ಈಗ ಪ್ರದಾನ ಮಾಡಿದ್ದಾರೆ. ಖುಷಿ ಅನಿಸ್ತು. ಯಾಕಂದರೆ ಸಿನಿಮಾ ನಾವು ಮಾಡಿದಾಗ ಏನು ದುಡ್ಡು ಬರ್ತದೆ, ಏನು ಚಪ್ಪಾಳೆ ಬರ್ತದೆ, ಏನು ಬೆನ್ನು ತಟ್ತಾರೆ, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ 300-400 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಗುರುತಿಸಿ ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ. ಅದೇ ರೀತಿ DN ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ನಮ್ಮ ವೈಫ್ ಹೆಸರಲ್ಲಿ ಮತ್ತು ಮಕ್ಕಳ ಹೆಸರಲ್ಲಿ ದ್ವಿತಿನ್ ನಕ್ಷಾ ಅನ್ನೋ ಹೆಸರಲ್ಲಿ ಸಿನಿಮಾ ಮಾಡಿದ್ದು. ನರ್ಗಿಸ್ ದತ್ ಅವಾರ್ಡ್ ನಮಗೆ ಸಿಕ್ಕಿದೆ. ಅಂದರೆ ಭಾಳ ವರ್ಷಗಳ ನಂತರ ಏನು ನಮ್ಮ ಇಂಟಿಗ್ರಿಟಿ ಅವಾರ್ಡ್ ಸಿಕ್ಕಿದ್ದು. ನ್ಯಾಷನಲ್ ಅವಾರ್ಡ್ ಸಿಕ್ಕಾದಮೇಲೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಯಿತು. ಸ್ಟೇಟ್ ಅವಾರ್ಡ್ ಕಾರಣಾಂತರಗಳಿಂದ ಭಾಳ ಡಿಲೇ ಆಯಿತು. ಭಾಳ ಖುಷಿ ಆಯಿತು. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಅವಾರ್ಡ್ ತೊಗೊಂಡಿದ್ದು ಭಾಳ ದೊಡ್ಡ ಪ್ರಶಸ್ತಿ. ಅದು ಸ್ಟೇಟ್ ಅವಾರ್ಡ್ಗೆ ಅಂದರೆ ಯಾಕಂದರೆ ಈಗ ರಾಜ್ಯೋತ್ಸವ ಬೇರೆ ಆಯಿತು, ನವಂಬರ್ ತಿಂಗಳು ಬೇರೆ ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ಅದೊಂಥರ ದೊಡ್ಡ ಅವಾರ್ಡು. ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಧನ್ಯವಾದಗಳನ್ನ ಹೇಳ್ತೀವಿ ರಾಜ್ಯ ಸರ್ಕಾರಕ್ಕೆ. ಈಗ ಸ್ಟಾರ್ಗಳ ಸಿನಿಮಾಗಳನ್ನ ಸಾಕಷ್ಟು ಮಾಡಿದರೆ ಸ್ಟಾರ್ ಹಿಂದೆ ಇರುವಂಥ ಸಿನಿಮಾಗೆ ಒಂದು ಪ್ರಶಸ್ತಿ ಬಂದಿರುವಂಥದ್ದು ಎಷ್ಟು ಖುಷಿ ಕೊಡ್ತದೆ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಆದಂಥ ಸಿನಿಮಾ. ಸರ್, ಈಗ ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು.